ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಬ್ಬ ಸೈಕೋಪಾತ್ ಪತಿ ಇದ್ದಾನೆ. ಮನೆಯ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾವನ್ನ ಈತ ಫಿಕ್ಸ್ ಮಾಡಿದ್ದಾನಂತೆ. ಎಂತಹ ಸೈಕೋಪಾತ್ಗಳು ನಮ್ಮ ಮಧ್ಯೆಯೇ ಇರ್ತಾರೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿಯ ಒಬ್ಬ ಸೈಕೋಪಾತ್ ಪತಿ ಇರೋಂಥದ್ದು. ಮನೆಯ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾವನ್ನ ಫಿಕ್ಸ್ ಮಾಡಿದ್ನಂತೆ ಈ ಸೈಕೋಪತಿ. ಖಾಸಗಿ ವಿಡಿಯೋ ತೋರಿಸಿ ಪತ್ನಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ವಿಡಿಯೋ ತನ್ನ ಸ್ನೇಹಿತರಿಗೂ ಶೇರ್ ಮಾಡಿದ್ದಾನೆ ಈತ ಸೈಕೋಪತಿ. ನಾಚಿಕೆ ಆಗ್ಬೇಕು ಇವನಿಗೆ. ಕಳೆದ ತಿಂಗಳು ಸಯ್ಯದ್ ಇನಾಮುಲ್ ಮೊದಲ ಮದುವೆ ಮುಚ್ಚಿಟ್ಟು ಮತ್ತೊಂದು ಮ್ಯಾರೇಜ್ ಆಗಿದ್ದಾನೆ. ತನ್ನ ಸ್ನೇಹಿತರ ಜೊತೆ ದೈಹಿಕ ಸಂಪರ್ಕಕ್ಕೂ ಕೂಡ ಈತ ಒತ್ತಾಯ ಮಾಡ್ತಿದ್ನಂತೆ. ಈತ ಗಂಡನ ಅನ್ನೋದೇ ನನಗೆ ಅನುಮಾನ. ಇಂಥ ದುರುಳರಿರ್ತಾರ ಇಂಥ ಸಮಾಜದಲ್ಲಿ? ಸಂತ್ರಸ್ತೆಯಿಂದ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆರೋಪಿ ಪತಿ ಪರಾರಿಯಾಗಿದ್ದಾನೆ. ನೋಡಿ ಬೆಂಗಳೂರಿನಲ್ಲಿ ಎಂಥ ಸೈಕೋ ಪತಿ ಇದ್ದಾನೆ ಅಂತ. ಮನೆಯ ಬೆಡ್ರೂಮ್ ನಲ್ಲಿ ಯಾರೀ ಸೀಕ್ರೆಟ್ ಕ್ಯಾಮ್ರಾ ಇಡ್ತಾರೆ? ಈತ ಆ ಕೆಲಸ ಮಾಡಿದ್ದಾನೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಈತನೇ ಆತ. ಹೆಂಡತಿಯ ಜೊತೆ ಬೆಡ್ರೂಮ್ ನಲ್ಲಿ ಇರುವಂತಹ ದೃಶ್ಯಗಳನ್ನ ಸೆರೆ ಹಿಡಿದು ತನ್ನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇದ್ನಂತೆ. ಈತ ಗಂಡ ಅಂತ ಹೇಳಿಸ್ಕೊಳ್ಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಇಂಥವ್ರಿಂದ ಮದುವೆ ಆಗ್ಬೇಕು ಅಂತ ಇರುವಂತಹ ಹುಡುಗಿರ್ ಭಯ ಪಡ್ಬೇಕು. ಅಯ್ಯೋ ನನ್ನ ಗಂಡ ಎಲ್ಲಿ ಈ ರೀತಿ ಸೈಕೋಪಾತ್ ಆಗ್ಬಿಡ್ತಾನೋ ಅಂತ. ಕಳೆದ ತಿಂಗಳು ಸಯ್ಯದ್ ಇನಾಮುಲ್ ಮದುವೆ ಆಗಿತ್ತಂತೆ. ಮೊದಲ ಮದುವೆನ ಮುಚ್ಚಿಟ್ಟು ಮತ್ತೊಂದು ಮದುವೆನ ಆಗಿರೋಂಥದ್ದು. ಎಷ್ಟು ಜನ ಹುಡುಗಿರ್ ಜೀವನ ಹಾಳು ಮಾಡಿದ್ದಾನೀತ. ಬೆಡ್ರೂಮ್ ನಲ್ಲಿ ಯಾರು ಸೀಕ್ರೆಟ್ ಕ್ಯಾಮ್ರಾ ಇಡ್ತಾರೆ? ಆ ದೃಶ್ಯಗಳನ್ನ ಯಾರು ಸೆರೆ ಇಡ್ತಾರೆ? ತಾನು ಕಟ್ಕೊಂಡಿರೋ ಹೆಂಡತಿ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಈತನಿಗೆ? ಇಂಥ ಸೈಕೋಪಾತ್ಗಳಿಂದ ಎಷ್ಟು ಜನರ ಹೆಣ್ಮಕ್ಳ ಜೀವನ ಹಾಳಾಗತ್ತೆ. ಎಫ್ಐಆರ್ ಕೂಡ ಈಗ ಸದ್ಯಕ್ಕೆ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಆದ್ರೆ ಈತ ಪರಾರಿಯಾಗಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಪತ್ತೆಯಾಗಿರುವಂತದ್ದು. ನಾಚಿಕೆ ಆಗ್ಬೇಕು ಕಣ್ರಿ. ಗಂಡಸರು ಜಾತಿಗೆ ಅವಮಾನ. ಈತ ತನ್ನ ಹೆಂಡತಿಯ ಜೊತೆ ಬೆಡ್ರೂಮ್ ನಲ್ಲಿರುವಂತಹ ದೃಶ್ಯವನ್ನ ಸೆರೆ ಹಿಡಿತಾನೆ. ಅದನ್ನ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತಂದ್ರೆ ಇನ್ನು ಬೇರೆ ಬೇರೆ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಕೂಡ ಅನುಮಾನ ಏನ್ ಪಡ್ಬೇಕಾಗಿಲ್ಲ. ತನ್ನ ಹೆಂಡತಿ ಜೀವನನೇ ಹಾಳು ಮಾಡಕ್ ಹೋಗ್ತಾನೆ ಅಂತಂದ್ರೆ ಬೇರೆ ಹೆಣ್ಮಕ್ಳು ಗತಿ ಏನಾಗ್ಬೇಕು? ಬೇರೆ ಹೆಣ್ಮಕ್ಳು ಜೀವನದಲ್ಲಿ ಈತ ಆಟ ಆಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೊದಲೇ ಇವನಿಗೆ ಮದುವೆ ಆಗಿತ್ತಂತೆ, ಅದನ್ನ ಹೇಳ್ಕೊಂಡಿಲ್ಲ ಮದುವೆ ಆಗಿತ್ತು ಅಂತ. ಮದುವೆ ಆಗಿದೆ ಅಂತ ಹೇಳ್ಕೊಂಡ್ರೆ ಹೆಣ್ಣು ಯಾವುದೇ ಕಾರಣಕ್ಕೂ ಕೊಡ್ತಾ ಇರ್ಲಿಲ್ಲ ಬಿಡಿ. ಮತ್ತೊಂದು ಮದುವೆ ಆಗಿದ್ದಾನೆ. ಆ ಮೊದಲನೇ ಮದುವೆ ಆಗಿದ್ದಂತಹ ಹೆಂಡತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿಸ್ತಾರೆ. ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಯಾಕೆಂತಂದ್ರೆ ಆಕೆಯಿಂದ ಈತ ಯಾಕೆ ದೂರ ಉಳಿದಿದ್ದ ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಏನಿದು ಈ ಸೈಕೋಪಾತ್ ಪತಿಯ ಆಟಗಳು ಅಂತ? ಇಂಥವರಿಂದ ಬೇರೆ ಹೆಣ್ಮಕ್ಳು ಈಗ ಮದುವೆ ಆಗ್ಬೇಕಂದ್ರೆ ಭಯ ಪಡ್ಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಈತ ಈಗ ಸದ್ಯಕ್ಕೆ ಎಲ್ಲಿದ್ದಾನೆ? ಏನೆಲ್ಲ ಮಾಹಿತಿ ಸಿಕ್ಕಿದೆ ಆತನ ವಿಚಾರವಾಗಿ? ಸಾಹಿತ್ಯ ಏನಂದ್ರೆ ಗಂಡ ಹೆಂಡತಿ ಜಗಳ ಏನು ಅಂದ್ರೂ ಸಹ ಒಂದು ಉಂಡು ಮಲಗೋ ತನಕ ಅಂತ ಒಂದು ಗಾದೆ ಮಾತಿದೆ. ಆದ್ರೆ ಈ ವಿಚಾರದಲ್ಲಿ ಏನಂದ್ರೆ ಇಬ್ರು ಸಹ ಏನು ಗಂಡ ಏನ್ ಹೇಳಿದಾನೆ, ಸೊ ಇಬ್ಬರ ನಡುವೆ ನಡೆಯುವಂತಹ ಒಂದು ಖಾಸಗಿ ಕ್ಷಣಗಳಿರ್ಬೋದು, ಮತ್ತೆ ಏನೋ ಆ ಫೋಟೋಗಳಿರ್ಬೋದು, ಆ ವಿಡಿಯೋಗಳೆಲ್ಲಾನು ಸಹ ಆಯ್ತಾ ಒಂದು ಸೀಕ್ರೆಟ್ ಆಗಿ ಕ್ಯಾಮ್ರಾವನ್ನ ಇಟ್ಟು ಪತ್ನಿಗೆ ಗೊತ್ತಿಲ್ದಂತಾನೆ ಈತ ರೆಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾನೆ. ಜೊತೆಗೆ ರೆಕಾರ್ಡ್ ಮಾಡ್ಕೊಂಡು ಆತ ಏನು ಹೇಳಿದಂತ ವ್ಯಕ್ತಿಗಳ ಜೊತೆ ಮಲಗಿದ್ರೆ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ, ಮತ್ತೆ ಸ್ನೇಹಿತರಿಗೆಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಆಕೆಗೆ ಬೆದರಿಕೆಯನ್ನ ಆಗ್ತಿರುವಂತ ಘಟನೆ ಒಂದು ಪುಟ್ಟೇನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಏನು ಕಳೆದ ವರ್ಷ ಇಬ್ರು ಸಹ ಒಂದು ಮದುವೆ ಆಗಿರ್ತಾರೆ, ಒಂದು ಕುಟುಂಬಸ್ಥರ ಒಂದು ನಿರ್ಧಾರದಂತೆ. ಮತ್ತೆ ಆ ಕುಟುಂಬಸ್ಥರು ಸಹ ಏನು ಹುಡುಗಿ ಕಡೆಯವರು ಸಹ ಅದಕ್ಕೆ ಒಂದು ಅದ್ದೂರಿಯಾಗಿ ಮದುವೆಯನ್ನು ಸಹ ಮಾಡಿಸಿರ್ತಾರೆ. ಆದ್ರೂ ಸಹ ಈತ ಆ ಪತ್ನಿಗೆ ಗೊತ್ತಿಲ್ಲದಂತೆ ಕೆಲವೊಂದಷ್ಟು ವಿಡಿಯೋಗಳನ್ನ ಸೀಕ್ರೆಟ್ ಆಗಿ ಕ್ಯಾಮ್ರಾವನ್ನ ಬೆಡ್ರೂಮ್ ಅಲ್ಲಿ ಇಟ್ಟು ರೆಕಾರ್ಡ್ ಅನ್ನ ಮಾಡ್ತಾನೆ. ಮತ್ತೆ ಪತ್ನಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ತೆಗೆದುಕೊಂಡು ಆತ ಮೊಬೈಲ್ಗೆ ಹಾಕೊಂಡು ತನ್ನ ಸ್ನೇಹಿತರು ಇರ್ಬೋದು, ಮತ್ತೆ ದುಬೈನಲ್ಲಿ ಇದ್ದಂತ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಆತ ಕಳಿಸ್ತಾ ಇರುವಂತದ್ದು. ಮತ್ತೆ ನಾನು ಹೇಳಿದಂತ ವ್ಯಕ್ತಿಗಳ ಜೊತೆ ನೀನು ಸಹಕಾರ ಮಾಡಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಸಹ ಒಂದು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ದೂರ ದಾಖಲಿಸಿಕೊಂಡಂತಹ ಪೊಲೀಸರು ಆತನಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಾದ್ರಿಂದ ಆತ ಒಂದು ಎಸ್ಕೇಪ್ ಆಗಿರುವಂತದ್ದು. ಸಾಹಿತ್ಯ. ಮಾಹಿತಿಗಾಗಿ